ಸ್ನೇಹಿತರೆ, ನಮ್ಮ ಕತೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರವಿಗೆ ಇಂದು ತುಂಬ ತಲೆನೋವು ಇತ್ತು. ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಬೇಕು ಎಂದು ಅಂದುಕೊಂಡಿದ್ದ. ಎದ್ದು ಬಂದವನೇ ಅಮ್ಮನಿಗೆ ಒಂದು ಕಪ್ ಕಾಫಿ ಕೊಡಬೇಕಾಗಿ ಕೇಳಿದ. ಆದರೆ ಹಬ್ಬದ ಅಡುಗೆಯ ತಯಾರಿಯಲ್ಲಿದ್ದ ಅಮ್ಮ, ಮನೆಯವರೆಲ್ಲರೂ ಈಗ ತುಂಬ ಕೆಲಸವಿರುವುದಾಗಿ ಕಾಫಿ ಮಾಡಿಕೊಡಲು ಆಗುವುದಿಲ್ಲ ಎಂದರು. ಅವನಿಗೆ ಆಶ್ಚರ್ಯ. ಎಲ್ಲರೂ ಏನು ಮಾಡುತ್ತಾ ಇದ್ದೀರಾ, ಏನು ವಿಶೇಷ ಎಂದು ಕೇಳಿದ. ಅದಕ್ಕೆ ಅವರಮ್ಮ ಹೇಳಿದರು, ನಿನಗೆ ಹೇಳಲು ಮರೆತಿದ್ದೆ, ನಿನ್ನ ತಮ್ಮನ ಮಗುವಿನ ಬರ್ತ್ಡೇ ಇವತ್ತು. ಅವರ ಮನೆಯವರೆಲ್ಲರೂ ಬರುತ್ತಿದ್ದಾರೆ, ಅದಕ್ಕೆ ಹಬ್ಬದ ಅಡುಗೆ ಮಾಡುತ್ತಿದ್ದೇವೆ ಎಂದರು. ಅವನಿಗೆ ಬೇಸರವಾಯಿತು. ತನ್ನದೇ ಮನೆಯಲ್ಲಿ ತನ್ನದೇ ದುಡಿಮೆಯಲ್ಲಿ ಎಲ್ಲರೂ ತಿನ್ನುತ್ತಿದ್ದಾರೆ, ಆದರೆ ನನಗೆ ವಿಷಯವೇ ತಿಳಿದಿಲ್ಲ. ಈ ಮನೆಯಲ್ಲಿ ನಾನು ಗಾಣದ ಎತ್ತು ಮಾತ್ರ. ಕಾಫಿ ಕೊಡಮ್ಮ ಎಂದರೆ, ಈಗ ಬ್ಯುಸಿ ಇದ್ದೇನೆ, ಆಫೀಸ್ಗೆ ಹೋಗ್ತೀಯಲ್ಲ, ಇವತ್ತು ಅಲ್ಲೇ ಕುಡಿದು ಬಿಡು. ತಿಂಡಿನೂ ಆಫೀಸ್ ಹತ್ರನೇ ತಿನ್ಕೋ, ಇನ್ನೂ ತುಂಬ ಕೆಲಸ ಇದೆ, ತಿಂಡಿ ಮಾಡೋದು ಲೇಟ್ ಆಗುತ್ತಪ್ಪ ಎಂದರು. ಅವನಿಗೆ ಅರ್ಥವಾಯಿತು, ನನ್ನ ಇರುವಿಕೆಯ ಅಗತ್ಯ ಇಲ್ಲಿ ಯಾರಿಗೂ ಇಲ್ಲ ಎಂದು. ಅವನ ಮುಖದಲ್ಲಿಂದ ಬೇಸರವನ್ನು ಗಮನಿಸಿದ ಅವನ ತಾಯಿ ಎಂದರು, ಸುಮ್ಮನೆ ಎಲ್ಲರೂ ಬಂದಾಗ ನೀನು ಯಾಕೆ ಮದುವೆಯಾಗಿಲ್ಲ ಎಂದು ಕೇಳುತ್ತಾರೆ. ನಿನಗೆ ಬೇಜಾರಾಗುತ್ತದೆ, ಅದೆಲ್ಲ ಯಾಕೆ ಅಲ್ವಾ. ಇತ್ತೀಚೆಗೆ ಮನೆಯಲ್ಲಿ ಆಗುತ್ತಿರುವ ಬದಲಾವಣೆಯಿಂದ ಅವನಿಗೆ ಬೇಸರವಾಗಿತ್ತು. ಅವನ ವಯಸ್ಸು ಈಗ 45. ಅವನ ತಾಯಿಗೆ ಎಂದು ಅವನ ಮದುವೆ ಮಾಡಬೇಕೆಂದು ಅನ್ನಿಸಲೇ ಇಲ್ಲ. ಬೇಸರದಿಂದ ಸ್ನಾನ ಮಾಡಿಕೊಂಡು ಹೊರಟೇ ಬಿಟ್ಟ. ಮನೆಯ ಯಾವೊಬ್ಬ ಸದಸ್ಯರು, ಅವನ ತಮ್ಮ, ಅವನ ಹೆಂಡತಿ, ತಂಗಿ, ಭಾವ ಯಾರೂ ಅವನನ್ನು ಉಳಿಯುವುದಕ್ಕೆ ಹೇಳಲಿಲ್ಲ. ಅವನಿಗೆ ತೀರಾ ಒಂಟಿ ಅನ್ನಿಸಿತು. ಆಫೀಸ್ಗೆ ಹೋದವನೇ ಆಫೀಸ್ನಲ್ಲಿ ರಜಾ ಹಾಕಿ ಹತ್ತಿರದ ಪಾರ್ಕಲ್ಲಿ ಹೋಗಿ ಹಾಗೆ ಕುಳಿತ. ತನ್ನ ಜೀವನದ ಬಗ್ಗೆ ಯೋಚಿಸಲು ಶುರು ಮಾಡಿದ. ಅವನಿಗೆ ಏನೋ ಒಂದು ಅನುಮಾನ ಕಾಡತೊಡಗಿತ್ತು. ತಾನು ನಿಜವಾಗಲೂ ಅವರ ಮಗನ. ಎಲ್ಲರಿಗೂ ಪ್ರೀತಿ ತೋರಿಸುತ್ತಾರೆ, ಆದರೆ ನನಗೆ ಎಂದಿಗೂ ಪ್ರೀತಿ ವಾತ್ಸಲ್ಯ ತೋರಿಸಿಲ್ಲ. ಬರೀ ಕೃತಕ ನಾಟಕ, ಬೆಣ್ಣೆ ಬಳಿದ ಮಾತು ಅಷ್ಟೇ. ಅವರಿಗೆಲ್ಲ ಬೆಣ್ಣೆಯಾದರೆ ನನಗೆ ಎಂದಿಗೂ ಸುಣ್ಣವೇ ಸಿಕ್ಕಿದ್ದು. ಸಂಬಳ ಇನ್ನೂ ಕೈಗೆ ಸೇರಿರುವುದಿಲ್ಲ, ದೊಡ್ಡ ಖರ್ಚಿನ ಲಿಸ್ಟ್ ಕೊಡುತ್ತಾರೆ. ನಾನು ಒಂದು ದಿನ ಒಂದು ಮಾತನ್ನು ಆಡಲಿಲ್ಲ. ಅವರ ಮಕ್ಕಳಿಗೆ ಒಡವೆ, ತಮ್ಮನ ಮಗಳಿಗೆ ಒಡವೆ, ಆ ಫಂಕ್ಷನ್ಗೆ ಸೀರೆ, ಈ ಫಂಕ್ಷನ್ಗೆ ಸೀರೆ ಎಂದು ಎಷ್ಟು ರೂಪಾಯಿಯನ್ನು, 1 ರೂಪಾಯಿಯನ್ನು ಕೂಡ ತಮ್ಮನಿಂದ ತೆಗೆದುಕೊಳ್ಳುವುದಿಲ್ಲ. ಅವನಿಗೆ ಹೆಂಡತಿ ಮಕ್ಕಳಿದ್ದಾರೆ, ನಿನಗೆ ಯಾರಿದ್ದಾರೆ ಎನ್ನುತ್ತಾರೆ. ನಾನು ಮದುವೆಯಾಗುತ್ತೇನೆ ಅಮ್ಮ ಎಂದಾಗ ತಮ್ಮಂದಿರೆಲ್ಲ ನಕ್ಕಿದ್ದರು. ಈ ವಯಸ್ಸಿನಲ್ಲಿ ಮದುವೆಯಾದರೆ ಹೇಗಣ್ಣ, ನಿನಗೀಗಾಗಲೇ ಒಂದು ಕೂಡ ಕಪ್ಪು ಕೂದಲಿಲ್ಲ, ಇನ್ನು 5-6 ವರ್ಷ ದೊಡ್ಡವನ ಹಾಗೆ ಕಾಣುತ್ತಿ ಎಂದು ಅಪಹಾಸ್ಯ ಮಾಡಿದ್ದರು. ಅದೇ ನನ್ನ ಕುಟುಂಬದವರು ತಿಂಗಳ ಮೊದಲ ವಾರದಲ್ಲಿ ಸಂಬಳದ 2 ದಿನ ಮುಂಚೆ ರೂಮಿಗೆ ಬಂದು ಕಾಫಿ ತಂದು ಕೊಡುತ್ತಾ ತಮಗೆ ಏನೇನು ಬೇಕು ಎಂದು ಎಷ್ಟು ನಯವಾಗಿ ಪಟ್ಟಿ ಮಾಡುತ್ತಿದ್ದರು. ಏಕೋ ನನಗೆ ಆ ಮನೆಗೆ ತಿರುಗಿ ಹೋಗಲು ಬೇಸರವಾಗುತ್ತಿದೆ. ತೀರಾ ಒಬ್ಬಂಟಿ ಅನ್ನಿಸುತ್ತಾ ಇದೆ. ಸಂಜೆ ಮನೆಗೆ ಹೋಗಲು ಬೇಸರವಾಯಿತು. ಅಲ್ಲೇ ಹತ್ತಿರದ ಒಂದು ಹೋಟೆಲ್ ಒಕ್ಕೆ. ಇಷ್ಟವಾದದ್ದನ್ನು ಆರ್ಡರ್ ಮಾಡಿ ತಿಂದೆ. ಒಂದು ಲಾಡ್ಜ್ ರೂಮ್ನ ಬಾಡಿಗೆಗೆ ಪಡೆದು ಅಲ್ಲಿ ರಾತ್ರಿ ಉಳಿದುಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆಗೆ ಹೊರಟೆ. ರಾತ್ರಿ ಪೂರ್ತಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೆ. ಮನೆಗೆ ಹೋಗಿ ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿ ತಿಂಡಿ ತಿನ್ನದೆ ಹಾಗೆ ಹೊರಗೆ ಬಂದೆ. ಇನ್ನೇನು ಶೂ ಧರಿಸಿ ಹೊರಡಬೇಕು, ಮೊಬೈಲ್ ಬಿಟ್ಟಿದ್ದೆ ಎಂದು ತರಲು ನನ್ನ ರೂಮ್ಗೆ ಹೋದೆ. ಅಲ್ಲಿ ನನ್ನ ತಂಗಿ, ತಮ್ಮನ ಹೆಂಡತಿ ಮತ್ತು ಅಮ್ಮ ಮಾತನಾಡುತ್ತಾ ಇದ್ದರು. ಬೇಡವೆಂದರೂ ಕಿವಿಯ ಮೇಲೆ ಬಿತ್ತು. ರವಿ ಪಾಪುಗೆ ಏನೂ ಕೊಡಲೇ ಇಲ್ಲ, ಹಾಗೇ ಹೋದ. ತಿಂಡಿ ಆರ್ಡರ್ ಮಾಡೋಣ ಅಂತ ಇದ್ದೆ. ಇವಾಗ ಹೋಟೆಲ್ಗೆ ಯಾರು ಹೋಗಿ ತರ್ತಾರೆ. ಅದಕ್ಕೆ ಅಮ್ಮ ಹೇಳಿದಳು, ನೆಕ್ಸ್ಟ್ ಮಂತಿಂದ ಸಂಬಳ ಬಂದಾಗ ನಾನೇ ತಗೋತೀನಿ. ಅವನಿಗೆ ಮೊನ್ನೆ ಪ್ರಮೋಷನ್ ಬೇರೆ ಆಗಿದೆಯಂತೆ. ಕಮಲಮ್ಮನ ಮಗ ಅವರ ಹತ್ತಿರ ಹೇಳಿದ್ದಾರಂತೆ. ಇವಾಗ ಬೇರೆ ಅವನಿಗೆ ಮದುವೆ ಆಗಬೇಕು ಅನ್ನೋ ಆಸೆ ಆಗ್ತಾ ಇದೆ. ಈ ವಯಸ್ಸಲ್ಲಿ ಯಾರನ್ನು ಹೆಣ್ಣು ಕೇಳಲಿ. ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ. ಇನ್ವಿಟೇಷನಲ್ಲಿ ಮುದುಕನ ಮದುವೆ ಅಂತ ಹಾಕಿಸಬೇಕು ಅಷ್ಟೇ ಎಂದು ನನ್ನ ತಂಗಿ ಹೇಳಿದಾಗ ಎಲ್ಲರೂ ನಕ್ಕರು. ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನುತ್ತಾರೆ. ಆದರೆ ನನ್ನ ಅಮ್ಮನೇ ನನ್ನ ಮೇಲೆ ಜೋಕ್ ಮಾಡಿ ನಕ್ಕಾಗ ನನಗೆ ತಡೆದುಕೊಳ್ಳಲು ಆಗಲಿಲ್ಲ. ಕಣ್ಣೀರು ಬಂದೇ ಬಿಟ್ಟಿತು. ಮೊದಲಿನಿಂದಲೂ ಓದುವುದರಲ್ಲಿ ಮುಂದಿದ್ದ ನಾನು 22 ವಯಸ್ಸಿಗೆ ಎಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡೆ.
ಇಬ್ಬರು ತಂಗಿಯರು, ಆದ ಮೇಲೆ ಇಬ್ಬರು ತಮ್ಮಂದಿರು. ನನಗೆ ಕೆಲಸ ಸಿಕ್ಕಿ 2 ತಿಂಗಳ ನಂತರ ತಂದೆ ಸತ್ತು ಹೋದರು. ತಂಗಿಯರು ತಮ್ಮಂದಿರ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಅವರ ಓದು, ಮದುವೆ, ಬಾಣಂತನ ಮುಗಿಸುವಾಗ ನನಗೆ 38 ವರ್ಷ ವಯಸ್ಸಾಗಿತ್ತು. ಅಮ್ಮ ಎಂದೂ ಮದುವೆ ಮಾಡುವ ಬಗ್ಗೆ ಮಾತನಾಡಲಿಲ್ಲ. ನಾನೇ ಒಮ್ಮೆ ಕೇಳಿದ್ದೆ. ಆಗ ಅಮ್ಮ ಹೇಳಿದರು, ಈಗ ನಿನಗೆ ಆಗಲೇ ಮದುವೆಯ ವಯಸ್ಸು ಮೀರಿದೆ. ಸಣ್ಣ ಹುಡುಗಿಯನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಮದುವೆಯಾಗಿ ಮಕ್ಕಳಾಗದ ಮೇಲೆ ಸುಮ್ಮನೆ ಏಕೆ ಮದುವೆಯಾಗುತ್ತೀಯಾ? ನಾವು ಹೆತ್ತರೆ ಮಾತ್ರ ಮಕ್ಕಳೇ. ನಿನ್ನ ತಮ್ಮ ತಂಗಿಯರ ಮಕ್ಕಳಿದ್ದಾರಲ್ಲ, ಅವರನ್ನೇ ಬೆಳೆಸು ಎಂದು ಹೇಳಿದ್ದರು. ನನ್ನ ತಾಯಿ ನನ್ನ ಬಗ್ಗೆ ಯೋಚಿಸಲೇ ಇಲ್ಲ. ಆಫೀಸ್ಗೆ ಹೋದವನೇ 1 ವಾರದ ಹಿಂದೆ ಪ್ರಮೋಷನ್ ಜೊತೆಗೆ ಟ್ರಾನ್ಸ್ಫರ್ ಆಫರ್ ಕಚೇರಿಯಲ್ಲಿ ಕೊಟ್ಟಿದ್ದರು. ನಾನು ಮನೆಯವರಿಗೆ ತೊಂದರೆಯಾಗುವುದು ಎಂದು ಎಣಿಸಿ ಅದನ್ನು ನಿರಾಕರಿಸಿದ್ದೆ. ಆದರೆ ಈಗ ಅದನ್ನು ಸ್ವೀಕರಿಸುವ ಸಮಯ ಬಂದಿತ್ತು. ಆಫೀಸ್ಗೆ ಹೋದವನೇ ಮೊದಲು ಹೋಗಿ ಮೇಲಧಿಕಾರಿಯನ್ನು ಭೇಟಿಯಾದೆ. ಅವರಿಗೆ ಹೇಳಿದೆ, ನಾನು ಈಗ ಟ್ರಾನ್ಸ್ಫರ್ ತೆಗೆದುಕೊಳ್ಳಲು ಸಿದ್ಧವಿದ್ದೇನೆ ಎಂದು. ಅದಕ್ಕೆ ಅವರು, ಇಂದು ಶುಕ್ರವಾರ, ನೀವು ಸೋಮವಾರನೇ ರಿಪೋರ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. 3 ದಿನಗಳಲ್ಲಿ ಹೋಗಲು ಸಾಕಾಗುತ್ತದೆಯೇ ನಿಮಗೆ ಎಂದು ನನ್ನನ್ನು ಕೇಳಿದರು. ನನಗೆ ಇಲ್ಲಿಂದ ಹೋಗಬೇಕಾಗಿತ್ತು. ಏನೂ ತೊಂದರೆ ಇಲ್ಲ, ನಾನು ಇಂದು ರಾತ್ರಿಯೇ ಹೊರಡುತ್ತೇನೆ ಎಂದು ಹೇಳಿದೆ. ಅಂದಿನ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಮಧ್ಯಾಹ್ನವೇ ಮನೆಗೆ ಬಂದು ಮನೆಯಲ್ಲಿ ವಿಷಯ ತಿಳಿಸಿದೆ. ನಾನು ಈಗ ಬೇರೆಯೂರಿಗೆ ಟ್ರಾನ್ಸ್ಫರ್ ಆಗಿ ಹೋಗುತ್ತಿದ್ದೇನೆ ಎಂದು. ಅಮ್ಮ ಕಣ್ಣೀರಾಕುವ ನಾಟಕ ಮಾಡಿದಳು. ನಿನ್ನನ್ನು ಬಿಟ್ಟು ಹೇಗಿರುವುದು? 1 ದಿನವೂ ನಿನ್ನನ್ನು ಬಿಟ್ಟಿಲ್ಲ ಎಂದು. ಅದಕ್ಕೆ ಅಮ್ಮನಿಗೆ ಹೇಳಿದೆ, ಸರಿ, ನೀನು ನನ್ನ ಜೊತೆ ಬಂದುಬಿಡು. ಅಡುಗೆ ಎಲ್ಲ ಮಾಡಿಕೊಡಲು ನನಗೂ ಸಹಾಯವಾಗುತ್ತದೆ ಎಂದು. ಅದಕ್ಕೆ ಹೆದರಿದ ಅಮ್ಮ, ನಾನು ಅಲ್ಲಿಗೆ ಬಂದರೆ ನಿನ್ನ ತಮ್ಮನ ಮಕ್ಕಳು ಚಿಕ್ಕವು, ಇಲ್ಲಿ ಅವನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದರು. ನನಗೆ ಅವರಿಗೆ ಏನೂ ಹೇಳುವ ಅಗತ್ಯವಿಲ್ಲ ಎಂದು ಅನ್ನಿಸಿತು. ನನ್ನ ಬಟ್ಟೆ ಬರೆ ಎಲ್ಲವನ್ನೂ ತುಂಬಿಸಿಕೊಂಡು, ನನ್ನದು ಎಂದು ಎಣಿಸುವಷ್ಟು ಸಾಮಾನು ಎಲ್ಲವನ್ನೂ ತುಂಬಿಸಿಕೊಂಡು, ಕೊನೆಗೆ ನನ್ನ ತಂದೆಯ ಒಂದು ಫೋಟೋವನ್ನು ತೆಗೆದುಕೊಂಡು ಹೊರಟೆ. ಆಗ ಹೊರಗುವಾಗ ಫ್ಯಾಮಿಲಿ ಚಿತ್ರ ಕಣ್ಣಿಗೆ ಬಿತ್ತು. ಇಂದು ಅದೇಕೋ ವಿಶೇಷತೆಯನ್ನು ಪಡೆದಿತ್ತು. ಏಕೆಂದರೆ ಅದರಲ್ಲಿ ನಾನಿರಲಿಲ್ಲ. ನಾನು ಇದ್ದ ಫೋಟೋದಲ್ಲಿ ತಮ್ಮ ಸರಿಯಾಗಿ ನಗುತ್ತಿಲ್ಲ ಎಂದು ಅಮ್ಮ ಈ ಫೋಟೋವನ್ನು ಫ್ರೇಮ್ ಮಾಡಿಸಿ ಹಾಕಿದ್ದರು. ನಾವು ಒಂದೇ ಫ್ಯಾಮಿಲಿಯವರು, ನೀನು ಬೇಜಾರು ಮಾಡ್ಕೊಬೇಡ. ಫೋಟೋದಲ್ಲಿ ಇದ್ದರೆ ಮಾತ್ರ ನಾವು ಫ್ಯಾಮಿಲಿಯವರ ಎಂದು ತೇಪೆ ಹಚ್ಚಿದ್ದರು. ಇದೆಲ್ಲವೂ ನನಗೆ ಇಷ್ಟು ದಿನ ನೋವು ಕೊಡುತ್ತಿರಲಿಲ್ಲ. ಆದರೆ ನನ್ನ ಮನೆಯಲ್ಲಿ ನನ್ನ ದುಡ್ಡಿಂದನೇ ಆಗುತ್ತಿರುವ ಕಾರ್ಯಕ್ರಮಕ್ಕೆ ನನಗೇ ಆಹ್ವಾನವಿರಲಿಲ್ಲ. ಇದು ತೀರಾ ಬೇಸರದ ಸಂಗತಿ. ಜವಾಬ್ದಾರಿ ಎನ್ನುವ ಪರದೆ ನನ್ನ ಕಣ್ಣನ್ನು ಮುಚ್ಚಿತ್ತು. ಅವರವರು ಅವರವರ ಸಂಸಾರ ಮಾಡಿಕೊಂಡ ಮೇಲೂ ನನಗೆ ಇನ್ನೆಂತಹ ಜವಾಬ್ದಾರಿ? ಅವರವರ ಜೀವನ ಅವರೇ ನೋಡಿಕೊಳ್ಳಬೇಕು. ಎಲ್ಲವನ್ನೂ ತೆಗೆದುಕೊಂಡು ಹೊರಟೆ. ಅಮ್ಮ ಬಂದಳು. ಅಮ್ಮ ಹೇಳಿದಳು, ತಿಂಗಳ ಮೊದಲನೇ ವಾರವೇ ಸಂಬಳವನ್ನು ಹಾಕಿಬಿಡು. ಹಾಲು, ಹಣ್ಣು, ತರಕಾರಿ, ನನಗೆ ಮೆಡಿಸಿನ್ ಎಲ್ಲ ಖರ್ಚು ಇರುತ್ತದೆ. ಇನ್ನು ಮೇಲೆ ನಿನ್ನ ತಮ್ಮನ ಅಕೌಂಟಿಗೆ ದುಡ್ಡು ಹಾಕಿಬಿಡು. ಪದೇ ಪದೇ ಫೋನ್ ಮಾಡಿ ತೆಗೆದುಕೊಳ್ಳಲು ಕಷ್ಟ. ಹಾಗೆ ನಿನ್ನನ್ನು ಪದೇ ಪದೇ ಕೇಳುವುದು. ಸಂಬಳ ಬಂದ ದಿನವೇ ನಿನ್ನ ಖರ್ಚಿಗೆ ಇಟ್ಟು ಉಳಿದದ್ದನ್ನು ಹಾಕಿಬಿಡು ಎಂದರು. ಹೇಳುವಾಗ ಯಾವುದಾದರೂ ಒಂದು ಮೆಸ್ನಲ್ಲಿ ತಿಂಗಳಿಗೆ ಇಂತಿಷ್ಟು ಕೊಟ್ಟು ಊಟದ ವ್ಯವಸ್ಥೆ ಮಾಡಿಕೊ. 1 ರೂಮ್ ಮಾಡಿಕೊ ಸಾಕು. ಅನಗತ್ಯವಾಗಿ ದುಡ್ಡು ಕಳೆಯಬೇಡ. 2 ಮನೆಯ ಖರ್ಚಿಗೆ ಸಾಕಾಗುವುದಿಲ್ಲ ಎಂದರು. ನಾನು ಕೇಳಿದೆ, 2 ಮನೆಯ ಖರ್ಚು ಯಾಕಾಗುತ್ತದೆ? ಇನ್ನು ಮೇಲೆ ನಾನು ದುಡ್ಡು ಕೊಡುವುದಿಲ್ಲ. ಈ ಮನೆ ಸ್ವಂತದ್ದು. ನೀನು ನನ್ನ ಮನೆಗೆ ಬಂದರೆ ನಾನು ಸಾಕುತ್ತೇನೆ. ತಂಗಿಯರ ಮದುವೆ ಬಾಣಂತನ ಮಾಡಿ ಆಗಿದೆ. ತಮ್ಮಂದಿರ ಮದುವೆಯೂ ಆಗಿದೆ. ಮಕ್ಕಳೂ ಆಗಿದೆ. ಅವರವರ ಜೀವನ ಅವರೇ ರೂಪಿಸಿಕೊಳ್ಳಬೇಕು ಎಂದೆ. ಅದಕ್ಕೆ ತಾಯಿ ಔಹಾರಿದರು. ಇದೇನು ಮಾತನಾಡುತ್ತಿದ್ದೀಯಾ? ನೀನು ಹಿರಿಯ ಮಗ. ನಿನಗೇನು ಮದುವೆಯ ಮಕ್ಕಳ? ನೀನು ನೋಡಿಕೊಳ್ಳಬೇಕಲ್ಲ ಎಂದರು. ನಾನಂದೆ, ಅದಕ್ಕೆ ನಾನು ಹೇಳುತ್ತಿರುವುದು, ನೀನು ನನ್ನ ಜೊತೆ ಬಂದಿದ್ದು ಬಿಡು. ಇವರ ಜೀವನ ಇವರು ನೋಡಿಕೊಳ್ಳುತ್ತಾರೆ ಎಂದು. ತಾಯಿ ಹೇಳಿದರು, ನೀನು ಮಾಡುವ ಸಣ್ಣ ರೂಮ್ನಲ್ಲಿ ನನಗೆ ಇರೋದು ಸಾಧ್ಯ ಇಲ್ಲ. ನನಗೆ ಪ್ರತಿ ತಿಂಗಳು ಇಷ್ಟು ದುಡ್ಡು ಕೊಡು ಎಂದು. ಅದಕ್ಕೆ ನಾನಂದೆ,
ಇಷ್ಟು ವರ್ಷ ಕೊಟ್ಟಿದ್ದೀನಿ. ಇನ್ನು ಮುಂದೆ ನಿನ್ನ ಜವಾಬ್ದಾರಿಯನ್ನು ತಮ್ಮಂದಿರು ಹಂಚಿಕೊಳ್ಳಬೇಕು. ಇವರಾರು ನೋಡಿಕೊಳ್ಳದಿದ್ದರೆ ಕಾಲ್ ಮಾಡು, ಬಂದು ಕರೆದುಕೊಂಡು ಹೋಗುತ್ತೇನೆ. ದುಡ್ಡನ್ನು ಎಂದಿಗೂ ಕೊಡುವುದಿಲ್ಲ ಎಂದೆ. ದುಡ್ಡು ಕೊಡುವುದಿಲ್ಲ, ದುಡ್ಡು ಬರುವುದಿಲ್ಲ ಎಂದು ತಿಳಿದ ಮೇಲೆ ನಾನು ರಾತ್ರಿಯ ಬಸ್ಸಿಗೆ ಹೊರಟರೂ ಒಂದು ಊಟವನ್ನು ಹಾಕದ ಕಟುಕರಾದರು ನನ್ನ ಮನೆಯವರು. ಅಮ್ಮನಿಗೆ ಹೇಳಿದೆ ನಾನು ಹೊರಡುತ್ತಿದ್ದೇನೆ ಎಂದು. ಊಟ ಮಾಡಿ ಹೋಗು ಎಂದು ಕೂಡ ಹೇಳಲಿಲ್ಲ. ಅವರು ಹೇಳಿದ್ದು ಒಂದು ಮಾತು, ನನಗೆ ದುಡ್ಡು ಕೊಡುವುದಿಲ್ಲ ಅಂತ ಹೇಳ್ತೀಯ, ನೀನು ಖಂಡಿತ ಉದ್ಧಾರ ಆಗೋದಿಲ್ಲ, ನೋಡ್ತಾ ಇರು ಎಂದು. ನಾನು ಏನು ಮಾತನಾಡದೆ ಹೊರಬಂದೆ. ತಮ್ಮ ತಂಗಿಯರು ಮುಖ ತಿರುಗಿಸಿದರು. ನಿಜವಾಗಲೂ ಕಣ್ಣೀರು ಬರುತ್ತಿತ್ತು. ಈ ಮನೆಗೆ ನಾನು ಏನು ಎಂದು ರಾತ್ರಿಯ ಬಸ್ನಲ್ಲಿ ಹೊಸ ಊರಿಗೆ ಬಂದೆ. ಹೊಸ ಜೀವನವನ್ನು ಶುರು ಮಾಡುವ ಎಂದುಕೊಂಡೆ. ವರ್ಗಾವಣೆಯ ಕಾರಣ ಕಂಪನಿಯವರು ಮೊದಲ 2 ವಾರ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿರುತ್ತಾರೆ. ಅದರಂತೆ ಅವರು ಕೊಟ್ಟ ವಿಳಾಸಕ್ಕೆ ಹೋದೆ. ಅಲ್ಲಿ ನನ್ನ ಲಗೇಜನ್ನು ಇಟ್ಟು ಸ್ನಾನ ಮಾಡಿ ಆಫೀಸಿಗೆ ತೆರಳಿದೆ. ಹೊಸ ಸಿಬ್ಬಂದಿಯ ಭೇಟಿ, ಅಂದಿನ ಕೆಲಸ ಎಲ್ಲವನ್ನೂ ಮುಗಿಸಿ ಸಂಜೆ 5 ಗಂಟೆಗೆ ಹೊರಟೆ. ಆಗ ಅಲ್ಲಿ ಆಫೀಸ್ನ ಸೆಕ್ಯೂರಿಟಿಯವರು ಇದ್ದರು. ಅವರಿಗೆ ಕೇಳಿದೆ, ಆಫೀಸಿಗೆ ಯಾವುದಾದರೂ ಹತ್ತಿರ ಬಾಡಿಗೆ ಮನೆ ಸಿಗಬಹುದಾ? 1 ಬೆಡ್ರೂಮ್ ಆದರೂ ಸಾಕು ಎಂದೆ. ಅವರು ನನ್ನ ನಂಬರ್ ಪಡೆದು ವಿಚಾರಿಸಿ ರಾತ್ರಿ ಕಾಲ್ ಮಾಡುತ್ತೇನೆ ಎಂದರು. ಅಲ್ಲಿಂದ ನಾನು ಉಳಿದುಕೊಂಡಿದ್ದ ಸ್ಥಳಕ್ಕೆ ಹೋಗಿ ಫ್ರೆಶ್ ಆಗಿ ಬಂದು ಕಾಫಿ ಕುಡಿದು ನಗರ ಬೀದಿಗಳಲ್ಲಿ ಅಲೆಯುತ್ತಿದ್ದೆ. ಆಫೀಸಿನಿಂದ 3 ಕಿಲೋಮೀಟರ್ನಲ್ಲಿ ಒಂದು ಮನೆ ಇದೆ, ಆದರೆ ಇದು ಡಬಲ್ ಬೆಡ್ರೂಮ್ ಸರ್ ಎಂದರು. ಬಾಡಿಗೆ ಎಷ್ಟು ಕೇಳಲಾಗಿ? 10,000 ಎಂದರು. ಸರಿ, ಅವರು ಕೊಟ್ಟ ಅಡ್ರೆಸ್ಗೆ ಆಟೋ ಮಾಡಿಕೊಂಡು ಹೋದೆ. ಮನೆ ಫುಲ್ಲಿ ಫರ್ನಿಶ್ಡ್ ಆಗಿತ್ತು. ಬಾಡಿಗೆ ಅಡ್ವಾನ್ಸ್ ಎಲ್ಲ ಮಾತನಾಡಿ ಕೊಟ್ಟು ಬುಧವಾರ ಬರುವುದಾಗಿ ಹೇಳಿ ಬಂದೆ. ಈಗ ನನಗೆ ಓಡಾಡಲು ಒಂದು ವಾಹನದ ಅವಶ್ಯಕತೆ ಇತ್ತು. ಸರಿ, ಹೇಗಿದ್ದರೂ ಕಳೆದ ವರ್ಷ ಕಾರು ತೆಗೆದುಕೊಂಡಿದ್ದೇನೆ ಎಂದು ಊರಿನಿಂದ ಅದನ್ನು ತಂದರಾಯಿತು ಎಂದುಕೊಂಡು ಬಂದೆ. ಮಂಗಳವಾರ ಸಂಜೆ ಎಲ್ಲ ಸಾಮಾನುಗಳನ್ನು ವ್ಯವಸ್ಥೆ ಮಾಡಿ ಅಡುಗೆಗೆ ಬೇಕಾದ ಕೆಲವು ಸಾಮಗ್ರಿಗಳನ್ನು ಪೇಟೆಗೆ ಹೋಗಿ ಕೊಂಡು ತಂದೆ. ನಂತರ ಶುಕ್ರವಾರ ನನ್ನ ಊರಿಗೆ ವಾಪಸ್ ಹೋಗಿ ಕಾರನ್ನು ತೆಗೆದುಕೊಂಡು ಬರಲು ಮನೆಗೆ ಹೋದೆ. ನಾನು ಅಲ್ಲಿಗೆ ಹೋದಾಗ ನನ್ನನ್ನು ನಗು ಮುಖದಿಂದ ಸ್ವಾಗತಿಸಲು ಯಾರಿಗೂ ಮನಸ್ಸಿರಲಿಲ್ಲ. ಎದುರಿಗೆ ಬಂದ ತಾಯಿ, ಏನು ಒಂದು ವಾಪಸ್ಗೆ ಬಂದ್ಬಿಟ್ಟಿಯಲ್ಲ ಅಂತ ವ್ಯಂಗ್ಯ ಮಾಡಿದರು. ಇಲ್ಲ, ಕಾರ್ ತೆಗೆದುಕೊಂಡು ಹೋಗಲು ಬಂದೆ. ಆಫೀಸಿಗೂ ಮನೆಗೂ ದೂರ ಇದೆ ಎಂದೆ. ಅದಕ್ಕೆ ಸಿಟ್ಟು ಮಾಡಿಕೊಂಡ ತಮ್ಮ, ನಾವು ಏನು ಮಾಡುವುದು, ನೀನು ಕಾರ್ ತೆಗೆದುಕೊಂಡು ಹೋದರೆ ಎಂದ. ಅದಕ್ಕೆ ನಾನಂದೆ, ನೀನು ಹೊಸ ಕಾರ್ ತಗೋ, ಇದು ನಾನು ದುಡ್ಡು ಕೊಟ್ಟು ತಂದ ಕಾರು, ಸಾಲ ಕಟ್ಟುತ್ತಿರುವವನು ನಾನೇ, ನಿನಗೇನು ಹಕ್ಕು ಎಂದೆ. ಸಿಟ್ಟು ಮಾಡಿಕೊಂಡ ಅಮ್ಮ, ಎಲ್ಲ ನನ್ನದೇ ಅಂತ ಹೇಳ್ತೀಯಲ್ಲ, ನಮ್ಮದೇನೂ ಇಲ್ಲವಾ ಎಂದರು. ಎಲ್ಲ ನನ್ನ ಸಂಬಳದಿಂದ ತಂದಿದ್ದೆ, ಯಾವುದು ನಿಮ್ಮದು ಎಂದು ಕೇಳಿದೆ. ಏನೂ ಮಾತನಾಡದೆ ಮುಖ ತಿರುಗಿಸಿಕೊಂಡರು. ಅಲ್ಲಿ ನಿಲ್ಲಲು ಮನಸ್ಸಾಗದೆ ಕಾರ್ ತೆಗೆದುಕೊಂಡು ವಾಪಸ್ ಬಂದೆ. ನಮ್ಮ ಮನೆಯ ಹತ್ತಿರ ಬರುವಾಗ ಜನರ ಗುಂಪು ಸೇರಿತ್ತು. ಏನಾಯಿತೆಂದು ನೋಡಲು ಹೋದರೆ ನನ್ನ ಮನೆಯ 3 ಮನೆ ಆಚೆ ತಾಯಿ ಮಗ ವಾಸವಾಗಿದ್ದರು. ಆ ಹೆಂಗಸಿಗೆ ಯಾರೋ ಗುದ್ದಿ ನಿಲ್ಲಿಸದೆ ಹಾಗೆ ಹೋಗಿದ್ದರು. 7 ವರ್ಷದ ಮಗ ಅಳುತ್ತಿದ್ದ. ಯಾರೂ ಸಹಾಯ ಮಾಡುತ್ತಿರಲಿಲ್ಲ. ಯಾರೋ ಕೆಲವು ಹೆಂಗಸರು ನೀರು ಕುಡಿಸುತ್ತಿದ್ದರು ಅಷ್ಟೇ. ಇವರನ್ನು ನಮ್ಮ ಮನೆಯ ಹತ್ತಿರ ನೋಡಿದ್ದ ಕಾರಣ ನಾನೇ ಹೇಳಿದ್ದೆ, ಬನ್ನಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದು. ಒಂದಿಬ್ಬರು ಅವರನ್ನು ನನ್ನ ಕಾರಿನಲ್ಲಿ ಕೂರಿಸಿದರು. ತಮಗೆ ಬೇರೆ ಕೆಲಸವಿರುವುದಾಗಿ ಹೇಳಿ ಹೋಗೇ ಬಿಟ್ಟರು. ಮಾನವೀಯತೆಯ ದೃಷ್ಟಿಯಿಂದ ನಾನು ಅಲ್ಲೇ ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿಸಿದೆ. ಅವರಿಗೆ ಶಾಕ್ನಿಂದ ಪ್ರಜ್ಞೆ ತಪ್ಪಿತ್ತು ಹಾಗೂ ಏನೂ ಹೆಚ್ಚಿನ ಗಾಯಗಳಾಗಿರಲಿಲ್ಲ. ಇಂಜೆಕ್ಷನ್ ಪರಿಣಾಮವಾಗಿ ಚೆನ್ನಾಗಿ ಮಲಗಿದ್ದರು. ಹುಡುಗನನ್ನು ಅಲ್ಲಿಯೇ ಬಿಟ್ಟು ಬರಲು ಮನಸ್ಸಾಗಲಿಲ್ಲ. ಅವನನ್ನು ಕೇಳಿದೆ, ಏನು ನಿನ್ನ ಹೆಸರು, ಏನಾಯಿತು, ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ ಅವರ ನಂಬರ್ ಕೊಡು, ಕಾಲ್ ಮಾಡಿ ವಿಷಯ ತಿಳಿಸುತ್ತೇನೆ ಎಂದು. ಮೊದಲೇ ಹೆದರಿದ್ದ ಹುಡುಗ ಕಣ್ಣೀರನ್ನು ಬಿಟ್ಟು ಏನನ್ನೂ ಮಾತನಾಡಲಿಲ್ಲ. ಅವನನ್ನು ಅಲ್ಲೇ ಬಿಟ್ಟು ಬರಲು ಮನಸ್ಸಾಗಲಿಲ್ಲ. ಅವನನ್ನು ಕರೆದುಕೊಂಡು ಹೋಗಿ ಊಟ ಕೊಡಿಸಿ ಇಬ್ಬರು ಊಟ ಮುಗಿಸಿ ಬಂದೆವು. ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದ ಆ ಹುಡುಗನನ್ನು ಬಿಟ್ಟು ಬರಲು ನಿಜವಾಗಲೂ ಮನಸ್ಸಾಗಲಿಲ್ಲ. ಇಬ್ಬರೂ ಕೂಡ ಆಸ್ಪತ್ರೆಯ ಬೆಂಚಿನ ಮೇಲೆ ಹಾಗೆ ಕೂತೆವು.
ಅವನಿಗೆ ಕೇಳಿದೆ, ಮಲಗುವುದಾದರೆ ಮಲಗುಕೋ ಎಂದು. ಅವನು ನನ್ನನ್ನು ಹಾಗೇ ನೋಡುತ್ತಿದ್ದ. ಪಾಪ ಎನಿಸಿತು. 1 ನಿಮಿಷ ಕಣ್ಣು ಮುಚ್ಚಿ ಬಿಟ್ಟವನು ಮತ್ತೆ ಕಿರುಚಿದ್ದ. ಆಕ್ಸಿಡೆಂಟ್ ಘಟನೆ ಅವನನ್ನು ಬಹಳವಾಗಿ ಹೆದರಿಸಿತ್ತು. ಅವನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಹಾಗೆ ತಟ್ಟಿದೆ. ಸ್ವಲ್ಪ ಹೊತ್ತಿನಲ್ಲಿ ನಿದ್ರೆ ಮಾಡಿದ. ಬೆಳಗಾದ ನಂತರ ಡಾಕ್ಟರ್ ಬಂದರು. ಆ ಹೆಂಗಸಿಗೂ ಪ್ರಜ್ಞೆ ಬಂದಿತ್ತು. ಆ ಸಮಯಕ್ಕೆ ಬಂದ ನರ್ಸ್, ನಿಮ್ಮ ಹೆಂಡತಿಗೆ ಪ್ರಜ್ಞೆ ಬಂದಿದೆ, ಡಾಕ್ಟರ್ ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದರು. ಒಂದು ಕ್ಷಣ ನನಗೆ ಶಾಕ್ ಆಯಿತು. ಅವರು ನಿಮ್ಮ ಹೆಂಡತಿಗೆ ಪ್ರಜ್ಞೆ ಬಂದಿದೆ ಎಂದಾಗ. ಹಾಗೆ ಒಳಗೆ ಹೋದೆ. ಡಾಕ್ಟರ್ ಹೇಳಿದರು, ಏನೂ ಅಂತ ಪೆಟ್ಟಾಗಿಲ್ಲ, ಇವತ್ತು ಸಂಜೆ ಡಿಸ್ಚಾರ್ಜ್ ಮಾಡುತ್ತೇವೆ. ಆದರೆ ಆ ಹೆದರಿಕೆಯಿಂದ ಅವರಿಗೆ ಮಾನಸಿಕ ಆಘಾತವಾಗಿದೆ ಅಷ್ಟೇ ಎಂದರು. ಡಾಕ್ಟರ್ ಹೋದ ಮೇಲೆ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ್ದರು. ಅಲ್ಲಿ ಆ ಹೆಂಗಸು ನನಗೆ ಕೈ ಮುಗಿದಳು. ನಾನು, ತೊಂದರೆ ಇಲ್ಲ ಮೇಡಮ್, ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ತಿಳಿಸಿದರೆ ಅವರಿಗೆ ವಿಷಯ ತಿಳಿಸುತ್ತೇನೆ ಎಂದೆ. ತಲೆ ಬಗ್ಗಿಸಿ ಕಣ್ಣೀರು ಹಾಕಿದಳು. ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅದಕ್ಕೆ ಹೇಳಿದೆ, ಭಯಪಡಬೇಡಿ, ಹೇಳಲು ಇಷ್ಟವಿಲ್ಲದಿದ್ದರೆ ಹೇಳಬೇಡಿ, ನೀವು ರೆಸ್ಟ್ ಮಾಡಿ ಎಂದು ಹುಡುಗನನ್ನು ಕರೆದುಕೊಂಡು ಹೊರಬಂದೆ. ನಾವಿಬ್ಬರು ತಿಂಡಿ ತಿಂದು ಅವರಿಗೂ ತಿಂಡಿ ಕೊಟ್ಟೆ. ತಿಂಡಿ ತಿಂದ ನಂತರ ನನ್ನ ಪರಿಚಯ ಮಾಡಿಕೊಂಡೆ. ನಾನು ರವಿ ಎಂದು ಹೋದ ವಾರ ವರ್ಗವಾಗಿ ಈ ಊರಿಗೆ ಬಂದಿದ್ದೇನೆ. ನಿಮ್ಮ ಬೀದಿಯಲ್ಲಿಯೇ ವಾಸವಿದ್ದೇನೆ. 1-2 ಬಾರಿ ನಿಮ್ಮನ್ನು ಹಾಗೂ ನಿಮ್ಮ ಮಗನನ್ನು ನೋಡಿದ್ದೇನೆ ಎಂದೆ. ನಿಮ್ಮ ಪರಿಚಯ ಹೇಳಿ ಎಂದಾಗ, ನನ್ನ ಹೆಸರು ಸುಮಾ, ನನ್ನ ಮಗ ಮನು, ನನ್ನ ಯಜಮಾನರು ಕೋವಿಡ್ನಿಂದ ತೀರಿ ಹೋದರು. ನಾವು ಪ್ರೀತಿಸಿ ಮದುವೆಯಾದ ಕಾರಣ ಗಂಡನ ಮತ್ತು ತವರು ಮನೆಯವರು ನಮ್ಮನ್ನು ದೂರವಿಟ್ಟಿದ್ದಾರೆ. ನಾನು ಹತ್ತಿರದ ಒಂದು ಖಾಸಗಿ ಶಾಲೆಯಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದೇನೆ ಎಂದರು. ನಿಮ್ಮಿಂದ ಬಹಳ ಉಪಕಾರವಾಯಿತು. ನಾನು ಈ ತಿಂಗಳ ಸಂಬಳ ಬಂದಾಗ ನಿಮ್ಮ ದುಡ್ಡನ್ನು ಖಂಡಿತ ಕೊಡುತ್ತೇನೆ ಎಂದಳು. ಪರವಾಗಿಲ್ಲ ಮೇಡಮ್, ನಿಧಾನಕ್ಕೆ ಕೊಡಿ. ಇವತ್ತು ಸಂಜೆ ಡಿಸ್ಚಾರ್ಜ್ ಮಾಡುತ್ತಾರೆ. ನೀವು ಸುಧಾರಿಸಿಕೊಳ್ಳಿ. ನಾನು ಮನೆಗೆ ಹೋಗಿ ಫ್ರೆಶ್ ಆಗಿ ಬರ್ತೀನಿ ಎಂದು ಹೊರಟೆ. ನಂತರ ಮಧ್ಯಾಹ್ನವೇ ಅವರ ಡಿಸ್ಚಾರ್ಜ್ ಆಯಿತು. ಸುಮಾ ಮತ್ತು ಅವರ ಮಗನನ್ನು ಮನೆಯಲ್ಲಿ ಬಿಟ್ಟು ಅವರಿಗಾಗಿ ಕೆಲವು ಹಣ್ಣುಗಳನ್ನು ಎಲ್ಲವನ್ನೂ ಕೊಟ್ಟು ಬಂದೆ. ಏನಾದರೂ ತೊಂದರೆಯಾದರೆ ಕಾಲ್ ಮಾಡಿ ಎಂದು ನನ್ನ ನಂಬರನ್ನು ಕೂಡ ಕೊಟ್ಟಿದ್ದೆ. ಒಂಟಿ ಹೆಂಗಸಿರುವ ಮನೆ ಆದ್ದರಿಂದ ನಾನು ಅವರ ಮನೆ ಕಡೆಗೆ ಹೋಗಲಿಲ್ಲ ಅಥವಾ ಕಾಲ್ ಮಾಡಿ ವಿಚಾರಿಸಿಕೊಳ್ಳಲಿಲ್ಲ. ಏಕೆಂದರೆ ನಾನು ಸಮಯ ಸಾಧಕನೆಂದು ಅವರು ತಿಳಿಯಬಾರದು ಹಾಗೂ ಹೊಸ ಕಚೇರಿಯಲ್ಲಿ ಕೆಲಸದ ಒತ್ತಡವೂ ಹೆಚ್ಚು ಇತ್ತು. ಎಷ್ಟೋ ಬಾರಿ ನನಗೆ ಅಡಿಗೆ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ. 2 ವಾರದ ನಂತರ ಬಂದ ಸುಮಾ ಮನೆಯ ಬಾಗಿಲು ತಟ್ಟಿದರು. ಅಡುಗೆ ಮನೆಯಲ್ಲಿ ಪಲ್ಯ ಸುಟ್ಟ ವಾಸನೆ ಬರುತ್ತಿತ್ತು. ಮನೆಯ ಅವಸ್ಥೆಯನ್ನು ಕಂಡು, ಸರ್, ನೀವು ನಿಮ್ಮ ಮನೆಯವರನ್ನು ಕರೆಸಿಕೊಳ್ಳಲೇಬೇಕು ಅನ್ನಿಸುತ್ತದೆ ಎಂದರು. ನನಗೆ ಮದುವೆಯಾಗಿಲ್ಲ ಎಂದು ಹೇಳಿದೆ. ತಮ್ಮ ಮಾತಿನ ತಪ್ಪಿಗೆ ಅವರು ಸಾರಿ ಕೇಳಿದರು. ನಂತರ ತಾನು ಏಕೆ ಬಂದಿದ್ದು ಎಂದು ಕೇಳಿದಾಗ, ಆಸ್ಪತ್ರೆಯಲ್ಲಿ ಒಟ್ಟು 6,000 ಖರ್ಚಾಗಿತ್ತು. ನನಗೆ 6,000ವನ್ನು ಒಟ್ಟಿಗೆ ಕೊಡಲು ಸಾಧ್ಯವಿಲ್ಲ ಸರ್. ಪ್ರತಿ ತಿಂಗಳು 500 ಕೊಡುತ್ತೇನೆ. ಈ ರೀತಿಯಾಗಿ ವರ್ಷದ ಒಳಗಾಗಿ ನಿಮ್ಮ ಋಣ ತೀರಿಸುತ್ತೇನೆ ಎಂದು ಸಂಕೋಚದಿಂದ ಹೇಳಿದರು. ಅದಕ್ಕೆ, ಒಬ್ಬರ ಕಷ್ಟದಲ್ಲಿ ಸಹಾಯ ಮಾಡಿದ್ದೇನೆ, ತೊಂದರೆ ಇಲ್ಲ, ನಿಮಗೆ ಆದಾಗ ಕೊಡಿ, 500 ನೀವೇ ಇಟ್ಟುಕೊಳ್ಳಿ ಎಂದೆ. ಅದಕ್ಕೆ ಅವರು, ಅಪರಿಚಿತರ ಹತ್ತಿರ ಹಾಗೆ ಸಹಾಯಗಳು ತೆಗೆದುಕೊಳ್ಳುವುದು ತಪ್ಪು ಸರ್, ದಯವಿಟ್ಟು ತೆಗೆದುಕೊಳ್ಳಿ ಎಂದರು. ಸರಿ, ನಾನು 500 ತೆಗೆದುಕೊಂಡೆ. ಅಮ್ಮ ಮಗ ಹೋದರು. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಯಾರೋ ಬಾಗಿಲು ತಟ್ಟಿದ ಹಾಗೆ ಆಯಿತು. ಹೋಗಿ ನೋಡಿದರೆ ಮನುವಿನ ಕೈಯಲ್ಲಿ ಟಿಫಿನ್ ಬಾಕ್ಸ್ ಇತ್ತು. ಏನಿದು ಎಂದಾಗ, ಅಮ್ಮ ಊಟ ಕೊಟ್ಟಿದ್ದಾರೆ ಎಂದನು. ನಿಜವಾಗಲೂ ಹಸಿವಾಗಿತ್ತು. ಸಂಕೋಚ ಬಿಟ್ಟು ತೆಗೆದುಕೊಂಡೆ. ಒಳ್ಳೆಯ ರುಚಿಯಾದ ಊಟ ಮಾಡಿ ಬಾಕ್ಸ್ ತೊಳೆದಿಟ್ಟೆ. ಬೆಳಿಗ್ಗೆ 8ಕ್ಕೆ ಮನು ಮತ್ತೆ ಬಂದ. ತಿಂಡಿ ಕೊಟ್ಟ. ನೆನ್ನೆಯ ಬಾಕ್ಸನ್ನು ಕೊಡ್ತೀರಾ ಸರ್? ನಾನು ತಿಂಡಿ ತಿಂದೆ. ಆವಾಗ ಅನ್ನಿಸಿತು, ಅವರಿಗೆ ಕಾಲ್ ಮಾಡಿದೆ. ಮೇಡಮ್, ನನಗೆ ಒಂದು ಉಪಕಾರ ಮಾಡ್ತೀರಾ? ನೀವು ನನಗೆ ದುಡ್ಡು ವಾಪಸ್ ಕೊಡುವುದರ ಬದಲು ಬೆಳಗ್ಗೆ ಮತ್ತು ರಾತ್ರಿ 2 ಹೊತ್ತು ಊಟ ಹಾಕ್ತೀರಾ? ಬೆಸ್ನವರು ಹೇಗೆ ತೆಗೆದುಕೊಳ್ಳುತ್ತಾರೋ ಹಾಗೆ ದುಡ್ಡನ್ನು ತೆಗೆದುಕೊಳ್ಳಬೇಕು. ದುಡ್ಡು ತೆಗೆದುಕೊಳ್ಳುವುದಾದರೆ ಮಾತ್ರ ನಾನು ಊಟ ತೆಗೆದುಕೊಳ್ಳುತ್ತೇನೆ ಎಂದೆ. ಸಾಲ ತೀರಿಸುವ ಅವಕಾಶವಿದ್ದರಿಂದ ಆಯಿತು ಎಂದು ಒಪ್ಪಿದರು. ಹೀಗೆ ನಮ್ಮ ಪರಿಚಯ ಶುರುವಾಯಿತು. 7 ವರ್ಷದ ಹುಡುಗನಾದ ಮನು ತುಂಬ ಬುದ್ಧಿವಂತ. ನಾನು ಊಟ ಮಾಡುವಾಗ ನನ್ನ ಜೊತೆ ಹರಟುತ್ತಿದ್ದ. ನನ್ನ ಪುಸ್ತಕ ಸಂಗ್ರಹವನ್ನು ನೋಡುತ್ತಿದ್ದ.
ಫಿಸಿಕ್ಸ್ನಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದ ನಾನು ನಕ್ಷತ್ರ ವೀಕ್ಷಣೆಗಾಗಿ ಟೆಲಿಸ್ಕೋಪ್ ತಂದಿಟ್ಟುಕೊಂಡಿದ್ದೆ. ಅದನ್ನು ಕುತೂಹಲದಿಂದ ನೋಡಿ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದ. ವಯಸ್ಸಿಗೆ ಮೀರಿದ ಜ್ಞಾನವಿತ್ತು, ಕಲಿಯಬೇಕೆಂಬ ಹಂಬಲವಿತ್ತು. ನನ್ನ ಮತ್ತು ಮನುವಿನ ಗೆಳೆತನಕ್ಕೆ ಇದು ನಾಂದಿಯಾಯಿತು. ವಯಸ್ಸಿಗೆ ಮೀರಿದ ಸ್ನೇಹವಿತ್ತು. ಹೇಳಿದ್ದನ್ನು ಚುರುಕಾಗಿ ಅರ್ಥೈಸಿಕೊಳ್ಳುತ್ತಿದ್ದ. ತನ್ನ ಅನುಮಾನಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದ. ಅವನ ಒಡನಾಟ ನನ್ನಲ್ಲಿ ಬಹಳ ಖುಷಿ ಕೊಡುತ್ತಿತ್ತು. ಒಮ್ಮೆ ನಾನು ಹುಷಾರು ತಪ್ಪಿ ಮಲಗಿದ್ದಾಗ ಈ ತಾಯಿ ಮತ್ತು ಮಗ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದರು. ಅಂದು ರಾತ್ರಿ ಏನೋ ನಿರ್ಧರಿಸಿದವನು ಮಧ್ಯರಾತ್ರಿ ಎದ್ದವನೇ ಸುಮಳ ನಂಬರಿಗೆ ಮೆಸೇಜ್ ಮಾಡಿದೆ. ಸುಮಾ ಮೇಡಮ್, ನೀವು ತಪ್ಪು ತಿಳಿದಿದ್ದರೆ ಒಂದು ಮಾತು ಹೇಳುತ್ತೇನೆ. ನೀವು ನನ್ನನ್ನು ಮದುವೆಯಾಗುತ್ತೀರಾ? ನಮ್ಮಿಬ್ಬರಲ್ಲಿ ವಯಸ್ಸಿನ ಅಂತರವಿದೆ. ಆದರೆ ಒಬ್ಬ ಒಂಟಿ ಹೆಂಗಸಿನ ಜೊತೆ ಹೀಗೆ ಓಡಾಡಿಕೊಂಡಿದ್ದರೆ ಸಮಾಜವು ಒಪ್ಪುವುದಿಲ್ಲ. ಯಾರನ್ನು ಪ್ರೀತಿಸದ ನಾನು, ಯಾರಿಂದಲೂ ಪ್ರೀತಿ ಪಡೆಯದ ನಾನು ಆ ಪ್ರೀತಿಯನ್ನು ನಿಮ್ಮಿಬ್ಬರಲ್ಲಿ ಕಂಡಿದ್ದೇನೆ. ಮಗನ ಪ್ರೀತಿಯನ್ನು ಮನುವಿನಲ್ಲಿ, ಒಬ್ಬ ಗೆಳತಿಯ ಪ್ರೀತಿಯನ್ನು ನಿಮ್ಮಲ್ಲಿ ಕಂಡಿದ್ದೇನೆ. ಇದರಲ್ಲಿ ಬಲವಂತವಿಲ್ಲ. ಯೋಚನೆ ಮಾಡಿ ತಿಳಿಸಿ. ಸ್ನೇಹದ ಪ್ರೀತಿಗಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾಮವೆಂದು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ. ಇಷ್ಟವಿಲ್ಲದಿದ್ದರೆ ನೇರವಾಗಿ ತಿಳಿಸಿ. ಸಂಕೋಚ ಬೇಡ. ಇಂತಿ ರವಿ ಎಂದು ಬರೆದೆ. ಒಂದು ದಿನವಾದರೂ ಸುಮಾಳಿಂದ ಉತ್ತರವಿಲ್ಲ. ಆದರೆ ಮನು ಎಂದಿನಂತೆ ಬೆಳಗ್ಗೆ ತಿಂಡಿ ಮತ್ತು ರಾತ್ರಿ ಊಟ ತಂದುಕೊಡುತ್ತಿದ್ದ. ಅಂದು ಸುಮಾ ಮೇಡಮ್ ಕಾಲ್ ಮಾಡಿದರು. ಸರ್, ಇಂದು ನಮ್ಮ ಮನೆಗೆ ಬನ್ನಿ, ಮನುವಿನ ಹುಟ್ಟಿದ ಹಬ್ಬವಿದೆ ಎಂದರು. ಮೆಸೇಜ್ ನೋಡಿರಲಾರರು ಎಂದು ತಿಳಿದು ಅವನಿಗಾಗಿ ಒಂದು ಚಂದದ ಟೆಲಿಸ್ಕೋಪನ್ನು ತೆಗೆದುಕೊಂಡು ಹೋದೆ. ಅದನ್ನು ನೋಡಿ ಅವನು ಖುಷಿಪಟ್ಟ. ತಾಯಿ ಮಗ ತುಂಬ ವಿಶ್ವಾಸದಿಂದ ಊಟ ಬಡಿಸಿದರು. ಎಲ್ಲರೂ ಕುಳಿತು ಊಟ ಮಾಡಿದೆವು. ನಂತರ ಸುಮಾ ಮೇಡಮ್ ಹೇಳಿದರು, ನಿಮ್ಮ ಜೊತೆ ಮದುವೆಯಾಗಲು ನಾನು ನನ್ನ ಮಗ ಒಪ್ಪಿಕೊಂಡಿದ್ದೇವೆ ಎಂದು. ನಂತರ ಹತ್ತಿರದ ದೇವಸ್ಥಾನದಲ್ಲಿ ಮದುವೆಯಾಗಿ ಸುಮಾ ಅವರ ಮನೆಯನ್ನು ಖಾಲಿ ಮಾಡಿ ನನ್ನ ಮನೆಗೆ ಬಂದರು. ಮನುವಿನಲ್ಲಿ ನಾನು ನನ್ನನ್ನೇ ನೋಡುತ್ತಿದ್ದೆ. ಮದುವೆಯಾದ ಮೇಲೆ ನಾನು ಮಕ್ಕಳಾಗದ ಹಾಗೆ ಆಪರೇಷನ್ ಮಾಡಿಸಿಕೊಂಡಿದ್ದೆ. ಏಕೆಂದರೆ ನಾನೂ ಒಬ್ಬ ಮನುಷ್ಯ. ಮುಂದೆ ಮಕ್ಕಳಾದರೆ ಮನುವಿನ ಮೇಲೆ ಎಲ್ಲಿ ಪ್ರೀತಿ ಕಡಿಮೆಯಾಗುವುದೋ ಎಂದು. ದೇವರು ಒಬ್ಬ ಮಗನನ್ನು ಕೊಟ್ಟಾಗಿತ್ತು. ಅವನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ಇತ್ತು. ಮುಂದಿನ ದಿನಗಳಲ್ಲಿ ಮಗ ಚೆನ್ನಾಗಿ ಓದಿ ಭೌತಶಾಸ್ತ್ರದಲ್ಲಿ ಅಧ್ಯಯನ ಮಾಡಿ ಏನೋ ಹೊಸ ಆವಿಷ್ಕಾರವನ್ನು ಮಾಡಿದ್ದ. ಅವನ ಆವಿಷ್ಕಾರಕ್ಕೆ ಮೆಚ್ಚಿ ಅವನದೇ ಕಾಲೇಜಿನಲ್ಲಿ ಅವನಿಗೆ ಸನ್ಮಾನ ಕಾರ್ಯಕ್ರಮವಿತ್ತು. ಮಡದಿ ಮತ್ತು ಮನು ಹೋಗಿದ್ದೆವು. ಮನು ಎಲ್ಲರ ಮುಂದೆ ನನ್ನ ಈ ಸಾಧನೆಗೆ ನನ್ನ ತಂದೆಯೇ ಕಾರಣ ಎಂದು ಹೇಳಿದ. ಅಂದು ತಿಳಿದೆ, ರಕ್ತದಿಂದ ಬರುವ ಸಂಬಂಧಕ್ಕಿಂತ ಪ್ರೀತಿಯಿಂದ ಬರುವ ಸಂಬಂಧ ನಮ್ಮನ್ನು ಖುಷಿಯಾಗಿರುತ್ತದೆ ಎಂದು. ದೇವರು ನನಗೆ ಮೋಸ ಮಾಡಿರಲಿಲ್ಲ. ಒಳ್ಳೆಯ ಮಡದಿ ಮತ್ತು ಮಗನನ್ನು ಕೊಟ್ಟಿದ್ದ. ನನಗೂ ಪ್ರೀತಿ ಸಿಕ್ಕಿತು. ಕೃಷ್ಣಾರ್ಪಣಮಸ್ತು. ಸ್ನೇಹಿತರೆ, ನಮ್ಮ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶುಭವಾಗಲಿ.